ಯಾವುದೇ ಕಾರಣಕ್ಕೂ ಬಿಡಬೇಡಿ. 1000 ರೂಪಾಯಿಗೆ ಕೆಜಿ ಕೊಡ್ತೀವಿ ಅಂದ್ರೂ ಕೂಡ ಈ ಹಣ್ಣನ್ನ ಯಾರು ಕೂಡ ಸೇಲ್ ಮಾಡ್ತಿಲ್ಲ. ಯಾಕಂದ್ರೆ ಈ ಹಣ್ಣಿಗೆ ಬೇರೆ ದೇಶಗಳಲ್ಲಿ ಅಷ್ಟು ಡಿಮ್ಯಾಂಡ್ ಇದೆ. ಅವರು 5000 ಕೊಟ್ಟು ತಗೊಳ್ಳೋದಕ್ಕೆ ರೆಡಿ ಇದ್ದಾರೆ, 10,000 ಕೊಟ್ಟು ತಗೊಳ್ಳೋಕೆ ರೆಡಿ ಇದ್ದಾರೆ. ಏನಪ್ಪಾ ಈ ಹಣ್ಣು ಅಂದ್ರೆ ಆಂಟಿ ಕ್ಯಾನ್ಸರ್ ಫ್ರೂಟ್. ಈ ಹಣ್ಣಿಗೆ ವಿಶೇಷವಾದ ಹೆಸರನ್ನ ಬೇರೆ ದೇಶಗಳಲ್ಲಿ ಕೊಟ್ಟಿದ್ದಾರೆ. ಇದು ಮೂಲತಃ ನಮ್ಮ ಭಾರತದ ಹಣ್ಣಾದ್ರೂ ಕೂಡ ಬೇರೆ ದೇಶಗಳಲ್ಲಿ ಇದಕ್ಕೆ ಅತಿಯಾದ ಡಿಮ್ಯಾಂಡ್ ಇದೆ. ಈ ಹಣ್ಣಿನ ಹೆಸರು ಲಕ್ಷ್ಮಣ್ ಫಲ ಅಂತ. ನೀವು ಜಸ್ಟ್ ಗೂಗಲ್ ಅಲ್ಲಿ ಆಂಟಿ ಕ್ಯಾನ್ಸರ್ ಫ್ರೂಟ್ ಅಂತ ಹಾಕಿದ್ರೆ ಇದೇ ಬರುತ್ತೆ. ಇದರ ಕೇವಲ ಹಣ್ಣು ಮಾತ್ರ ಅಲ್ಲ, ಎಲೆಗಳು ಕೂಡ ಕ್ಯಾನ್ಸರ್ ವಿರುದ್ಧ ಹೋರಾಡುವಂತ ಶಕ್ತಿಯನ್ನ ಹೊಂದಿದೆ. ಒಟ್ಟಾರೆಯಾಗಿ ಈ ಗಿಡದಲ್ಲಿ ಕ್ಯಾನ್ಸರ್ ವಿರುದ್ಧ ಹೋರಾಡುವಂತ 212 ಕೆಮಿಕಲ್ ಕಾಂಪೌಂಡ್ಸ್ ಇದೆ. ಮತ್ತೆ ಕೇವಲ ಹಣ್ಣಿನಲ್ಲಿ 120 ಕೆಮಿಕಲ್ ಕಾಂಪೌಂಡ್ಸ್ ಇದೆ. ಅದಕ್ಕೋಸ್ಕರನೇ ಇದನ್ನ ಪ್ರತಿನಿತ್ಯ ಕ್ಯಾನ್ಸರ್ ಪೇಷಂಟ್ ಗಳಿಗೆ ಕೊಡ್ತಾರೆ. ಇದರ ಹಣ್ಣಾಗಿರ್ಬೋದು ಅಥವಾ ಎಲೆಯ ಕಷಾಯವನ್ನಾಗಿರ್ಬೋದು. ಇದು ಎಷ್ಟು ಉಪಯೋಗಕಾರಿ ಅಂದ್ರೆ ಕ್ಯಾನ್ಸರ್ 3rd ಸ್ಟೇಜ್ ಮತ್ತೆ 4th ಸ್ಟೇಜ್ ಇರುತ್ತಲ್ಲ, ಅಲ್ಲಿಂದ 2nd ಸ್ಟೇಜ್ಗೆ ಕರ್ಕೊ ಬರುತ್ತೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಜಾಸ್ತಿ ಆಗ್ತಿದೆ, ಪುರುಷರಲ್ಲಿ ಪ್ರೋಸ್ಟೇಟ್ ಕ್ಯಾನ್ಸರ್ ಅನ್ನೋದು ಜಾಸ್ತಿ ಆಗ್ತಿದೆ. ಸೊ ಈ ಎರಡನ್ನೂ ಕೂಡ ಈ ಹಣ್ಣು ಕ್ಯೂರ್ ಮಾಡುತ್ತೆ ಅಂತ 2016ರಲ್ಲಿ ಯೂನಿವರ್ಸಿಟಿ ಆಫ್ ಅವರು ಪ್ರೂವ್ ಮಾಡಿದರೆ. ದಯವಿಟ್ಟು ನಿಮ್ಗೆ ಏನಾದ್ರೂ ಲಕ್ಷ್ಮಣ್ ಫಲ ಹಣ್ಣನ್ನ ಸಿಕ್ಕರೆ ಅದೆಷ್ಟೇ ರೇಟ್ ಆದ್ರೂ ಕೂಡ ತಗೊಂಡು ತಿನ್ನೋದಕ್ಕೆ ಪ್ರಯತ್ನ ಪಡಿ. ಆರೋಗ್ಯದ ಲಾಭಗಳು ತುಂಬಾ ಇದೆ. ರೈತರು ಕೂಡ ಆದಷ್ಟು ಈ ಲಕ್ಷ್ಮಣ್ ಫಲವನ್ನ ಬೆಳೀರಿ. ನಿಮ್ಮ ಮನೆ ಹತ್ರ ಏನಾದ್ರೂ ಜಾಗ ಇತ್ತು ಅಂದ್ರೂ ಕೂಡ ಪಾಟಲ್ಲೂ ಕೂಡ ಈ ಲಕ್ಷ್ಮಣ್ ಫಲವನ್ನ ಬೆಳಿಬಹುದು. ಮತ್ತೆ ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಈ ವಿಡಿಯೋನ ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗ್ಲಿ ನಮ್ಮ ದೇಶದ ಹಣ್ಣಿಗೆ ಎಷ್ಟು